ಬೆಳೆಸುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದರಿಂದಾಗೆ ಮುಂದಿನ ದಿನಗಳಲ್ಲಿ ಹೊಸ ನಾಯಕರು ಹೊಸ ವಿಚಾರಧಾರೆ ಜನ ಬರೋ ಜೊತೆಗೆ ಹಳೆಯ ಕಾಂಗ್ರೆಸ್ ಇತ್ತಲ್ಲ ಇಲ್ಲಿವರೆಗೆ ಇಂದಿರಾ ಕಾಂಗ್ರೆಸ್ ಅಥವಾ ರಾಜೀವ್ ಗಾಂಧಿ ಕಾಂಗ್ರೆಸ್ ಅದು ಬರ್ತಾ 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 ಅದು ಹೋಗಿ ಹೊಸ ರಾಹುಲ್ ಕಾಂಗ್ರೆಸ್ ಅಥವಾ ಒಂದಿಷ್ಟು ಲಿಬ್ರಲ್ ಇದ್ದಂಥದ್ದು ಅದು ಹೊಸ ಒಂದು ಡೆಮೊಕ್ರೆಟಿಕ್ ನೆಲೆಯಲ್ಲಿ ಬೆಳೆಯುವಂಥ ಒಂದು ಕಾಂಗ್ರೆಸ್ ಆಗ್ತಾ ಇದೆ ಅನ್ನೋದು ಮಾತ್ರ ಇಲ್ಲೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಗಮನಕ್ಕೆ ಬರುವಂಥ ವಿಷಯ ಆಗಿದೆ ಅಂತ ಹೇಳ್ತಾ, ಏನೇ ಇರಲಿ ಹೈಕಮಾಂಡ್ ಸೂಚಿಸುವ ಮಂತ್ರಿಗಳು ಅನ್ನೋದನ್ನು ಹೇಳೋ ಮೂಲಕ ನಾವು ಹೈಕಮಾಂಡ್ಗೆ ಬದ್ಧ ಅನ್ನೋಂಥ ಮೆಸೇಜನ್ನು ಮತ್ತೊಮ್ಮೆ ಕೊಟ್ಟಿದ್ದಾರೆ. ಜೊತೆಗೆ ಈ ಸಮಸ್ಯೆಯಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ನಿಮಗೇನು ಅನ್ನಿಸ್ತದ? ಸರಿ ಅನ್ನಿಸ್ತದ ಈ ವಿಚಾರ? ಸರಿ ಅಂದ್ರೆ ಸರಿ ಇಲ್ಲ, ತಪ್ಪನ್ರಿ, ಏನಾದರೂ ಹೇಳ್ತಾ ಇರ್ರಿ, ಟೀಕೆ ಮಾಡಿರಿ, ಬೇಡ ವಿಮರ್ಶೆ ಮಾಡಿರಿ, ಏನು ಮಾಡ್ತೀರಿ ಮಾಡಿರಿ, ಸದಾ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ. ಅದೇ ರೀತಿ ಆರ್ಥಿಕ ಸಹಾಯವನ್ನು ತಾವು ಮಾಡ್ತಾ ಇರಿ ಮತ್ತೊಮ್ಮೆ ತಮ್ಮಲ್ಲಿ ಕೋರ್ತಾ ಇದು H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.